ಛೇ, ಇಂಥದ್ದೇ ನಂಗೆ ಇರಿಟೇಟ್ ಮಾಡೋದು. ಈ ಥರ ಬ್ಯಾಂಡೇಜ್ನ ಒಬ್ಬನೇ ಅಂತೂ ಹಾಕಿರಲ್ಲ, ಆದರೆ ಎಲ್ಲರೂ ಇಷ್ಟೇ ಕಷ್ಟಪಡ್ತಾರಾ? ನನಗೆ ಮಾತ್ರ ಯಾಕೆ ಸಖತ್ ಕಿರಿಕಿರಿ ಮಾಡುತ್ತೆ? ಅಣ್ಣ, ಚಿಕ್ಕವರಿಂದ ನೋಡ್ತಿದ್ದೀನಿ, ಈ ರೀತಿ ಸಣ್ಣ ಪುಟ್ಟ ಕೆಲಸಗಳು ನೀವು ಮಾಡ್ಕೊಳ್ಳೋದಕ್ಕೆ ಬರಲ್ಲ ಅಲ್ವಾ? ಅಣ್ಣ ಅದು ಸ್ಟಾಪ್ ಇಟ್. ರೀಸನ್ಸ್ ಹೇಳ್ಬೇಡ. ನೀನು ಹಣೆ ಬರೋದಾರೆ ಗೊತ್ತಿಲ್ಲ. ಶೂಲೆಸ್ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನಾನೇ ಮಾಡಬೇಕು. ಯು ನೀಡ್ ಟು ಬಿ ಇಂಡಿಪೆಂಡೆಂಟ್. ಏನ್ ನೋಡ್ತಿದ್ಯಾ? ಸರಿ ಹೋಗಿದೆ. ನನಗೂ ಹಾಗೆ ಅನಿಸ್ತಾ ಇದೆ ಅಣ್ಣ. ಅನ್ಸೋದಲ್ಲ, ಸರಿ ಮಾಡಿದ್ದೀನಿ. ನಾನು ಹೇಳ್ತಾ ಇರೋದು ನಿನ್ನ ಬಗ್ಗೆ. ಅಣ್ಣ, ನೀನು ನಾನು ಕ್ಷಮಿಸಿದ್ಯಾ? ಭ್ರಮೇಲೆ ಬದುಕಬೇಡ, ಅದು ಯಾವತ್ತೂ ನಿಜ ಆಗಲ್ಲ. ನೀನೊಬ್ಬನೇ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ, ಅದಕ್ಕೆ ಬಂದೆ. ಓವರಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ಭ್ರಮೇನ ವಾಸ್ತವ ಅಂದ್ಕೊಂಡಿರೋದು ನೀನಣ್ಣ, ಆದರೆ ಇದು ನನ್ನ ಪಾಲಿಗೆ ಕನಸಿನ ಥರ ಫೀಲ್ ಆಗ್ತಿದೆ. ನಿಜವಾಗ್ಲೂ ಇದನ್ನು ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ. ಇಷ್ಟು ಸಾಕು ಕಣೋ ನನಗೆ, ಇಷ್ಟೇ ಸಾಕು. ಚಿಕ್ಕಮಾವ, ಈ ಸೂಟಲ್ಲಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಯಾವ ಹೀರೋಗೂ ಕಮ್ಮಿ ಇಲ್ಲ. ಹೌದಪ್ಪ, ಅದಕ್ಕೆ ಹೇಳಿದ 100% ಸತ್ಯ. ಅಮ್ಮ ಪ್ರೀತಿಯಿಂದ ಕೊಡ್ತಿದ್ದು. ವೇದಾಂತ ಒತ್ತಾಯ ಮಾಡದೇ ಇದ್ದಿದ್ರೆ ನಾನು ಇದನ್ನು ಹಾಕೋತಾನೆ ಇರಲಿಲ್ಲ. ಅದಲ್ಲದೆ ನನಗೆ ಈ ಥರದ್ದೆಲ್ಲ ಹಾಕ್ಕೊಡೋದು ತುಂಬ ಹೊಸ್ತು. ಅಣ್ಣನ ಕೈಲಿ ಸಿಕ್ಕಾಕೊಂಡ್ಮೇಲೆ ತಪ್ಪಿಸ್ಕೊಳಕ್ಕಾಗಲ್ಲ ಬಿಡಿ. ಅವನು ಮುಜುಗರ ಆಗೋಷ್ಟು ಬಲವಂತ ಮಾಡಲಿಲ್ಲಮ್ಮ. ಆಗ ಲಾಕ್ಡೌನ್ ಟೈಮ್ನಲ್ಲಿ ನಾನು ಅವನಿಗೆ ಪಂಚೆ ಉಡಿಸೋದಕ್ಕೆ ಸಹಾಯ ಮಾಡಿದ್ದೆ. ಪಂಚೆ ಉಡೋದಕ್ಕೆ ಬರಲ್ಲ, ಬೇಡ ಅಂತ ಬಾಯಿ ಮಾತಿಗೂ ಅವನು ಹೇಳಲಿಲ್ಲ. ಈಗ ನಾನು ಸೂಟ್ ಹಾಕ್ಕೊಂಡ್ರೆ ಚೆನ್ನಾಗೇ ಕಾಣ್ತೀನಿ ಅಂದ. ಅವತ್ತು ಅವನು ನನ್ನ ಮಾತು ಕೇಳಿದ್ನಲ್ಲ, ಅದಕ್ಕೆ ನಾನು ಇವತ್ತು ಅವನ ಮಾತನ್ನು ಕೇಳಿದೆ. ಹೀಗೆ ಹಳೆ ಜನ್ರೇಷನ್ನು ಹೊಸ ಜನ್ರೇಷನ್ನು ಒಬ್ಬರ ಮಾತನ್ನು ಒಬ್ರು ಕೇಳಿಕೊಂಡು ತಮ್ಮದೇ ನಡಿಬೇಕು ಅಂತ ಅಂದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಮ್ಯೂಸಿಯಂ ಇಡೋ ಮಾತಾಡಿದ್ರಿ ಚಿಕ್ಕಪ್ಪ. ಅಪ್ಪ, ನಿಮಗೆ ಖುಷಿ ಆಯ್ತಾ? ಇನ್ನೇನಮ್ಮ ನಿರೀಕ್ಷೆ ಮಾಡೋದಕ್ಕಾಗತ್ತೆ? ಬಯಸಿದ್ದಕ್ಕಿಂತ ದುಪ್ಪಟ್ಟು 10 ಪಟ್ಟು ಆಶ್ಚರ್ಯ ಆಗ್ತಾ ಇದ್ರೆ ಖುಷಿ ಆಗದೆ ಇರುತ್ತಾ? ಸ್ವರ್ಗಕ್ಕೆ ಕಿಚ್ಚಚ್ಚಬೇಕು, ಹಾಗಿತ್ತು ಇವತ್ತಿನ ದಿನ. ತುಂಬ ಖುಷಿ ಪಟ್ಟಿದ್ದೀನಮ್ಮ. ಅಯ್ಯೋ, ಅಮ್ಮ ಒಬ್ಬಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ಲು. ಯಾವುದಕ್ಕೂ ಜಾಸ್ತಿ ಮಾಡು ಅಂತ ಹೇಳ್ತೀನಿ, ಆಮೇಲೆ ಎಷ್ಟು ಬೇಕು ಅಷ್ಟೇ ಮಾಡ್ಬಿಡ್ತಾಳ. ಅಮ್ಮು ನಿನಗಿಷ್ಟ ಅಂತ ವೇದಾಂತ್ಗೆ ತೊಟ್ಲು ಕೊಡಿಸಿದ್ಲು. ಇವತ್ತು ಇವಳ ಆಸೆ ಅಂತ ವೇದಾಂತ್ ಚಿಕ್ಕಪ್ಪನಿಗೆ ಸೂಟ್ ಹಾಕ್ಸಿದ್ದಾರೆ. ಇಂಥ ಜೋಡಿ ಆದಷ್ಟು ಬೇಗ ಒಂದಾಗಬೇಕಲ್ವಾ? ಆದ್ರೆ ಇಬ್ರು ಹೀಗೆ ಮಾಡೋದ್ರಲ್ಲಿ ಅವ್ರ ಕೈವಾಡ ಇದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅದಕ್ಕೆ ಅಲ್ವಾ ಹೇಳೋದು ಇವರಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ. ಚಿಕ್ಕತ್ತೆ ಮತ್ತೆ ಮಾವನ್ ಜೊತೆ ವೇದಾಂತ ಅಣ್ಣನ ಸಂಬಂಧ ನೋಡಿದ್ರೆ ಅಣ್ಣ ಈ ಮನೆಗೆ ಅಳಿಯಾಗೋದಕ್ಕೆ ಪರ್ಫೆಕ್ಟ್ ಹುಡುಗ ಅನ್ಸ್ತಾನೆ. ವೇದಾಂತ್ ಇವತ್ತೊಂದು ಮಾತು ಹೇಳ್ದ ಅಮ್ಮ, ಮನ್ಸಿಗೆ ತುಂಬ ನಾಟ್ಬಿಡ್ತು. ಹೌದಾ? ಏನಪ್ಪ? ಅಯ್ಯೋ, ಇದೆಲ್ಲ ಯಾಕಪ್ಪ? ನೀವು ಅದನ್ನ ಕೇಳಲೂಬಾರ್ದು. ನೀವು ಅಕಸ್ಮಾತ್ ಕೇಳಿದ್ರು ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಪ್ಪ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ.
ನಾನು ನಿಮ್ಮನ್ನ ಅಪ್ಪ ಅಂತ ಅಂದ್ಕೊಂಡಿದ್ದೀನಿ. ನೀವು ನನ್ನ ಮಗನಾಗೆ ನೋಡ್ತೀರಾ ಅಂತ ಇದನ್ನ ಹೇಳ್ತಾ ಇದ್ದೀನಿ. ನೀವೀಗ ರಿಟೈರ್ಡ್ ಆಗಿದ್ದೀರಾ, ಇನ್ನು ಮಕ್ಕಳು ಓದ್ತಿದ್ದಾರೆ, ಮನೆ ನಡಿಬೇಕು ಅಂತೆಲ್ಲ ತಲೆ ಕೆಡ್ಸ್ಕೊಬಿಡಿ. ಇನ್ನು ನೀವು ಆರಾಮಾಗಿರಿ. ಹಾಗೆಲ್ಲಪ್ಪ ಆಗುತ್ತೆ. ಜೀವನ ಅಂದಮೇಲೆ ಹೋರಾಟ ಇದ್ದೇ ಇರುತ್ತೆ ಅಲ್ವಾ? ನಮ್ಮ ಜವಾಬ್ದಾರಿನ ನಾವು ನಿಭಾಯಿಸ್ಲೇಬೇಕು ತಾನೆ. ಖಂಡಿತವಾಗ್ಲು ಜವಾಬ್ದಾರಿ ಜಾಗದಲ್ಲಿ ನೀವೇ ನಿಂತ್ಕೊಳ್ಳಿ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋದಕ್ಕೆ ಜನರಿದ್ದಾರೆ. ಜನ ಎಲ್ಲಪ್ಪ ಇದ್ದಾರೆ, ಎಲ್ಲ ಚಿಕ್ಕವರು. ಚಿಕ್ಕವರು ಕೂಡ ದೊಡ್ಡ ಕೆಲಸ ಮಾಡೋದಕ್ಕೆ ಸಾಧ್ಯ ಅದಪ್ಪ. ನೀವೇನು ಚಿಂತೆ ಮಾಡಬೇಡಿ, ನಾನು ಅಮೂಲ್ಯ ಇದೀವಲ್ವಾ, ನಾವು ನೋಡ್ಕೋತೀವಿ. ದೊಡ್ಡ ಕಂಪ್ನಿ ಇದೆ ಅಂತ ಅವನು ದೊಡ್ಡ ಮನುಷ್ಯ ಅಲ್ಲಮ್ಮ. ಅವನಲ್ಲಿ ಸಣ್ಣತನ ಇಲ್ಲ. ಸಣ್ಣತನ ಸಣ್ಣ ಬುದ್ಧಿ ಯಾರು ಬಿಡ್ತಾರೋ ಅವರೇ ದೊಡ್ಡ ಮನುಷ್ಯರಾಗೋದು. ನಿನಗೂ ಅಂಥವನೇ ಗಂಡ ಸಿಗಲಿ ಅಂತ ನನ್ನ ಆಸೆನಮ್ಮ. ಇವ್ರು ಯಾರು ಅಂತ ಗೊತ್ತಾ? ಇವರು ನನ್ನ ಅಪ್ಪ ಅಮ್ಮ. ಇವರು ನನ್ನ ಅಪ್ಪ ಅಮ್ಮ. ಇವರು ನನ್ನ ಅಪ್ಪ ಅಮ್ಮ. ನನ್ನ ಮುಂದೆನೆ ಬಂದು ನನ್ನ ಕಾರಿಂದಾನೇ ಇಳ್ದು ನನ್ನ ಹತ್ರ ಆ ರೀತಿ ಎಲ್ಲ ಮಾತಾಡ್ತಾನಲ್ಲ. ಹೌ ಡೇರ್ ಹಿ! ಧ್ರುವನ್ ಬಗ್ಗೆ ಮಾತಾಡ್ತಾ ಇದ್ದೀಯಾ? ನೀನ್ ಎದುರುಗಡೆ ನಿಂತ್ಕೊಂಡು ಮಾತಾಡೋದಕ್ಕೆ ಅವನೊಬ್ಬರಾದ್ರೂ ಇದನ್ನಲ್ಲ. ಅಮ್ಮ, ದಯವಿಟ್ಟು ನೀ ಇಲ್ಲಿಂದ ಹೊಟ್ಟೋಗು. ಮೊದ್ಲೇ ನನ್ನ ತಲೆ ಸರಿ ಇಲ್ಲ, ಆಮೇಲೆ ನಾನು ಹೀಗ್ ಮಾಡ್ದೆ ಹಾಗ್ ಮಾಡ್ದೆ ಅಂತ ಹೇಳ್ಬೇಡ. ಮೊದ್ಲೇ ಹೇಳಿದ್ದೀನಿ. ನೀನು ತಲೆ ಸರಿ ಇದ್ದಾಗ್ಲೂ ಇಂಥದ್ದನ್ನೇ ಮಾಡಿದ್ಯಾ? ಪಾಪದ ಕೊಡ ತುಂಬಿದ್ರೆ ಹೀಗೆ ಆಗೋದು ಸುಹಾಸಿನಿ. ಅಮ್ಮ ಸುಮ್ನಿರು ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಬೇಕಂತಾನೆ ನನ್ನ ಕೆರಳಿಸ್ಬೇಡ. ಇದರಲ್ಲಿ ಕೆರಳಿಸೋ ಪ್ರಶ್ನೆನೇ ಇಲ್ಲ. ನಾನು ಇರೋದನ್ನೇ ಹೇಳ್ತಾ ಇರೋದು. ಅದರಿಂದ ನೀನ್ ಕೆರಳ್ತಾ ಇದೀಯಾ ಅಷ್ಟೇ. ಅಮ್ಮ, ನಾನ್ ಕೊನೆ ಸಲ ಹೇಳ್ತಾ ಇದ್ದೀನಿ, ಸುಮ್ನಿರು ಅಂದ್ರೆ ಸುಮ್ನಿರ್ಬೇಕಷ್ಟೇ. ಕರ್ಮ ಯಾರ ಅಡ್ರೆಸ್ ಅನ್ನು ಮರೆಯಲ್ವಂತೆ ಸುಹಾಸಿನಿ. ರಾಜನಾಗಿದ್ದ ನಮ್ ಧ್ರುವನ ಎಲ್ಲರಿಂದ ಬೇರೆ ಮಾಡಿದ್ಯಲ್ಲ, ಅದಕ್ಕೆ ಈಗ ಅವನು ಬಿಟ್ಟು ಬಿಡದೆ ಕಾಡ್ತಾ ಇದ್ದಾನೆ. ಹಾಗೆ ಆಗ್ಬೇಕು ನಿನಗೆ. ಅಮ್ಮ, ಇವತ್ತಿದೆ ಮಗು ಅಪ್ಪನ ಬಗ್ಗೆ ಮಾತಾಡ್ದಾಗಿತ್ತು. ನನ್ನ ಹೆಸರು ಬರ್ತಿದ್ಯಲ್ಲ, ಬೇಡ ಬೇಡ ತಗೊಳೋದು ಸರಿ ಹೋಗಲ್ಲ. ಬರ್ದಿರೋದು ನನ್ನ ಹೆಸರು ತಾನೆ, ನೋಡೋದು ತಪ್ಪೇನಿದೆ. ಸೀಟ್ ವೇದ, ಮನದ ಮೊದಲ ಒಲವ ಕವಿತೆ, ನೀನೇ ಅದರ ಸಾಯಿ. 100 ಬಾರಿ ಓದಿ ಮುಗಿದರು ಇನ್ನು ಉಳಿದ ಮಾಹಿತಿ. ಕವಿತೆ ಎಲ್ಲ ಬರೆದಿದ್ದಾಳೆ, ಅದು ಪ್ರೀತಿ ಬಗ್ಗೆ. ಇವನ್ ಯಾರಾದ್ರೂ ಲವ್ ಮಾಡ್ತಿರ್ಬೋದಾ? ಹಾಗಾದ್ರೆ ಇವಳ ಮನಸ್ಸಲ್ಲಿ ಪ್ರೀತಿ ಕವಿತೆಗಳನ್ನ ಬರ್ತಿರೋ ಸಾಹಿತಿ ಯಾರಿರ್ಬೋದು? ಕೋಪ ಜಗಳ ಕಾದಾಟ ಮುಗಿದು ಮೊದಲು ನೀನು ಗೆಳೆಯನಾದೆ, ಸ್ನೇಹ ಸರಿದು ಸಲುಗೆ ಸುರಿದು ಕೊನೆಗೆ ನೀನು ಇಣಿಯನಾದೆ. ನಿಜವಾಗ್ಲೂ ಇದು ಪ್ರೀತಿ ಕವಿತೆನೆ. ಆದ್ರೆ ಇವಳು ಜಗಳ ಮಾಡಿರೋದು, ಕೋಪ ಮಾಡ್ಕೊಂಡಿರೋದೆಲ್ಲ ನನ್ನ ಜೊತೆನೆ ಅಲ್ವಾ? ನಿನ್ನ ತಲೆಯ ಕೆದರಿ ಕಿವಿಯ ತಿರು ಕೆನ್ನೆ ಹಿಂಡಿ ಮುದ್ದಿಸಬೇಕು, ಚಿಗ್ಗುನ್ನ ಮಾಂಜ ಕೊಟ್ಟು ಉಸಿರುಗಟ್ಟಿ ಅಪ್ಪಬೇಕು.
ಕವಿತೆ ಬರೆಯುವಾಗ ಕೂಡ ನಿನ್ನ ಸ್ಟೈಲಿಂದ ನೀನು ಆಚೆ ಬರೋದಕ್ಕಾಗಿಲ್ಲ ನೋಡು. ಅಲ್ಲಿಗೆ ನೀನು ಯಾವಾಗಲೂ ನೀನಾಗಿ ಮುಖವಾಡ ಹಾಕಲ್ಲ ಅಂತ ಗೊತ್ತಾಯ್ತು. ಗುಡ್. ಇತಿ ಮಿತಿ ಭೀತಿ ಇರದ ಗಂಡು ಬೀರಿ ಹುಡುಗಿ ನಾನು. ಪ್ರೀತಿ ನೀತಿ ನೋಡದೆ ಪಜಿತಿ ಪ್ರೀತಿ ಒಪ್ಪು ನೀನು. ನೀನು ಆಗಿರೋದಕ್ಕೆ ತಾನೆ ನನಗಿಷ್ಟ ಆಗಿತ್ತು. ಆದ್ರೆ ಕವಿತಲ್ ಬರ್ದಿರೋ ನೀನು ನಾನ. ಹೆಸರ ಮುಂದೆ ಹೆಸರು ಬರೆಯೋ ಗೃಹಿಣಿ ಕನಸು ಕಾಡಿದೆ. ಮಂಜುನಾಥ ಪದವು ಈಗ ವೇದಾಂತ್ ಅನಿಸಿದೆ. ವಾಟ್? ಯಾರು ನೀನು, ಹೇಗೆ ನೀನು, ಯಾಕೆ ನೀನು ತಿಳಿಯೋದು. ನಿನ್ನ ಹೊರತು ಮರೆತು ಕೂಡ ಇನ್ನೇನು ಅರಿಯೋದು. ಓ, ಪ್ರೀತಿ ಕವಿತೆಗಳ ಕೊನೆಯ ಬೋರ್ಡ್, ಅದು ನನ್ನ ಹೆಸರು ಸೇರಿಸಿ. ಇದ್ರಲ್ಲಾದ್ರೂ ಏನಾದರೂ ಕ್ಲಾರಿಫೈ ಮಾಡಿದಲ್ಲ ನೋಡೋಣ. ಬರೆದ ಯಾವ ಸಾಲಿನಲ್ಲೂ ಸುಳ್ಳು ಇಲ್ಲ, ಪೊಳ್ಳು ಇಲ್ಲ. ಏನೇ ಬರಲಿ, ಏನೇ ಆಗಲಿ, ಸುಳ್ಳೆ ಪುಳ್ಳೆ ನನ್ನನ್ನಲ್ಲ, ನನ್ನನ್ನಲ್ಲ, ನನ್ನನ್ನಲ್ಲ. ಸುಳ್ಳೆ ಪುಳ್ಳೆ ನನ್ನನ್ನಲ್ಲ. ವೇದಾಂತ್, ಅವಳಿಗೆ ಗೊತ್ತಿರೋ ಸುಳ್ಳೆ ಪುಳ್ಳೆ ಇಡೀ ಜಗತ್ತಲ್ಲಿ ನೀನೊಬ್ಳೆ. ಹಾಗಾದ್ರೆ ನಾನೇ ಅವಳನ್ನಲ್ಲ. ಅಲ್ಲ, ನನ್ನ ಬಜಾರಿ ಕೂಡ ನಾನು ಪ್ರೀತಿಸ್ತಾ ಇದ್ದಾಳೆ. ಅಕ್ಷರಶಃ ಕಳೆದೋಗೋದು ಅಂದ್ರೆ ಇದೇ ಇರಬೇಕು. ಹಲೋ ಡ್ರೀಮ್ ಗರ್ಲ್. ನಾನು ಯಾರ್ಗಣ್ಣ ಡ್ರೀಮ್ ಗರ್ಲು? ಸುಮ್ಮನೆ ನೀನು ಯಾರು ಡ್ರೀಮ್ ಗರ್ಲ್ ಅಂತ ಗೊತ್ತಿರೋರಿಗೆ ಗೊತ್ತು ಬಿಡು. ಆದರೆ ನಾನು ಹೇಳಿದ್ದು ಆ ಅರ್ಥದಲ್ಲ. ಅಲ್ಲ, ಹಿಂದೆಯಿಂದ ಬಂದು ಹೆದರ್ಸಿದ್ರು ಪ್ರಜ್ಞೆ ಇಲ್ದಂಗೆ ನಿಂತಿದ್ಯಾ ಅಂದರೆ ಅದೇನಷ್ಟು ಡೀಪಾಗಿ ಯೋಚನೆ ಮಾಡ್ತಿದ್ದೆ? ಏನಿಲ್ಲ ಅಣ್ಣ, ಸಾರಿ, ಗೊತ್ತಾಗ್ಲಿಲ್ಲ. ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಬಿಡು. ಸಾಕು ಸುಮ್ಮಿರಣ್ಣ, ಒಳ್ಳೆ 70 ವರ್ಷದ ಮುದ್ಕೊಂತಾರ ಮಾತಾಡ್ಬೇಡ. ನೀನು ವೇದಾಂತ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಲ್ವಾ? ಹೌದಣ್ಣ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅರೆ ಇದೇನು ವೇದಾಂತ್ ಎದುರುಗಡೆ ಇಲ್ಲ ಅಂದ್ರು ಅವರು ಇರು ಅಂತೆಲ್ಲ ಹೇಳ್ತಿದ್ಯಾ? ಇಲ್ಲ ಅಂದಿದ್ರೆ ಹೋಗಯ್ಯ ಬಾರಯ್ಯ ಅಂತಿದ್ದೆ. ನಾನು ಹಾಗೆ ಹೇಳಿದ್ರು ಮನ್ಸಲ್ಲಿ ಸಿಕ್ಕಾಪಟ್ಟೆನೇ ರೆಸ್ಪೆಕ್ಟ್ ಇದೆ. ಅವ್ಳು ಮಾಡಿರೋ ಕೆಲಸನೇ ಅಂತದಲ್ವಾ ಅಣ್ಣ. ಯಾರಾದ್ರೂ ಬೇರೆಯವ್ರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾರ ಹೇಳು? ಅದು ತೊಟ್ಲು ತರೋ ಮುಂಚೆನೆ ನನ್ನ ಅಪ್ಪನ ಸೂಟ್ ವಿಷಯ ಹೇಳಿದ್ದು. ಅದನ್ನ ಹಾಗೆ ನೆನ್ಪಿಡ್ಕೊಂಡು ನಾನು ಮಾಡಿದಕ್ಕೆಲ್ಲ ಒಂದು ಕ್ರೆಡಿಟ್ ತಗೊಳ್ದೆ ನನ್ನ ದೃಷ್ಟಿಲಿ ಅವರೆಲ್ಲೋ ಹೋಗ್ಬಿಟ್ರಣ್ಣ. ಈ ವಿಷಯದಲ್ಲೆಲ್ಲ ನೀನೆಷ್ಟು ಎಮೋಷ್ನಲ್ಲೋ ಅವರು ಹಾಗೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಂತ. ಹಾಗಾದ್ರೆ ಸುಳ್ಳೆ ಪುಳ್ಳೆ ಬಜಾರ್ ಇದು ಒಳ್ಳೆ ಜೋಡಿ ಅಂತ್ಯಾ? ನಾನಲ್ಲ, ನಿನ್ನ ಬಗ್ಗೆ ಗೊತ್ತಿರೋರು ಎಲ್ರು ಅದನ್ನೇ ಅಲ್ಲ ಹೇಳೋದು. ನನ್ಗೆ ಅಮ್ಮನ ಅಂದ್ರೆ ಇಷ್ಟ ಬಾರಿ ಇಷ್ಟ ಅಲ್ಲ, ನನ್ನ ಪ್ರಾಣ ಅಂತ ಬೇಕಾದ್ರೂ ಅನ್ಕೊಂಡು ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಅಮ್ಮನ ಪ್ರೀತಿಸ್ತಾ ಇದ್ದೆ. ಏನ್ ಮಾಡ್ತಾ ಇದ್ಯಾ? ತಲೆಗೆಲೆ ಕಟ್ಟಿದೆ ನಿನಗೆ? ಅಮ್ಮ ನೀವು ಕೂತ್ಕೊಳ್ಳಿ. ಅವ್ರು ನಿಮ್ ತಾಯಿ, ಅಷ್ಟು ತಲೆ ಬಡ ನಿನಗೆ.
ಸುವಾಸಿನಿಯರು ಯಾರು ಈ ಮಟ್ಟಕ್ಕೆ ಇಳಿಬಾರ್ದು. ಇಂಥ ಕೆಲಸ ಮಾಡಕ್ ನಿಂಗೆ ನಾಚಿಕೆ ಆಗಲ್ವಾ? ನಿನ್ನಮ್ಮ ಕಣ ಇವರು, ಜನ್ಮ ಕೊಟ್ಟಮ್ಮ. ಮನುಷ್ಯತ್ವ ಅನ್ನೋದು ಸಂಪೂರ್ಣವಾಗಿ ಮರ್ತೋದ್ರೆ ನೀನು ಸುವಾಸಿನಿ ಅನ್ನೋ ಪ್ರಾಣಿಯಾಗಿರ್ತೀಯ ಅಷ್ಟೇ. ಮೃಗಕ್ಕೂ ನಿನಗೂ ಏನ್ ವ್ಯತ್ಯಾಸ ಇದೆ ಸುವಾಸಿನಿ? ನಿನ್ ಮುಖಾನ ಒಂದ್ಸರಿ ಕನ್ನಡಿಯಲ್ಲಿ ನೋಡ್ಕೋ. ಬಹುಶಃ ನಿನಗೂ ಅಸಹ್ಯ ಅನ್ಸ್ಬೋದೇನೋ. ಅಲ್ಲ, ನಾನು ಒಳಗ್ ಬಂದೆ ಸರಿ, ಮಕ್ಕಳೇನಾದ್ರು ನಿನ್ನ ಈ ಅವತಾರದಲ್ಲಿ ನೋಡಿದ್ರೆ ಏನ್ ಗತಿ? ನಾನು ಸಾಕಷ್ಟು ಸಲ ಸುಮ್ಮನಿರು ಅಂತ ಹೇಳಿದ್ರು. ಅಮ್ಮ ಯಾಕೆ ನನ್ನನ್ನ ಕೆರಳಿಸೋ ಕೆಲಸ ಮಾಡ್ಬೇಕಾಗಿತ್ತು? ನಾನು ಇರೋ ವಿಷಯನೇ ಹೇಳಿದ್ದು, ಅದಕ್ಕೆ ನೀನ್ ಕೆರಳಿದ್ರೆ ನನ್ ತಪ್ಪ. ಅಮ್ಮ ಬೇಡ ನೋಡು. ಮುಚ್ಚ ಬಾಯ್. ಅತಿಗೂ ಒಂದು ಮಿತಿ ಅಂತ ಇರುತ್ತೆ. ನೀನ್ ಅದನ್ನ ದಾಟಿ ಹೋಗ್ತಾ ಇದೀಯಾ. ಸತ್ರು ಕ್ಷಮಿಸಕ್ ಆಗದೆ ಇರೋಂತ ತಪ್ಪು ಮಾಡಿದ್ಯಾ. ಇಷ್ಟು ದಿನ ನೀನ್ ಮಾಡಿದ ತಪ್ಪಲ್ಲಿ ಎಲ್ಲೋ ಒಂದ್ ಕಡೆ ನಾವು ಗೊತ್ತೋ ಗೊತ್ತಿಲ್ದೇನೋ ಬಾಳ್ದಾರು ಅಂತ ಸುಮ್ನಿದ್ವಿ. ಆದ್ರೆ ನೀನ್ ಹೀಗೆ ಮುಂದುವರಿತೀಯ ಅಂತ ಆದ್ರೆ ನಾನಾಗ್ಲಿ ಅತ್ತೆ ಆಗ್ಲಿ ಖಂಡಿತ ಸುಮ್ಮನಿರಲ್ಲ. ನಿನ್ ಸತ್ಯನ ಧ್ರುವ ಅಲ್ಲ, ನಾನೇ ವೇದಾಂತ್ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ಬೇಕಾಗತ್ತೆ. ನಾನು ಆವೇಶದಲ್ಲಿ ಮಾತಾಡ್ದೆ ಅನ್ಕೋಬೇಡ. ನನಗೆ ನಿನಗಿಂತ ಜಾಸ್ತಿ ತಾಳ್ಮೆ ಇದೆ. ಅತಿಯಾದ ತಾಳ್ಮೆ ಇರೋರ್ನ ಕೆಣಕಿ ಆ ತಾಳ್ಮೆ ಮಿತಿ ಮೀರಿದ್ರೆ ನಾವು ಕೆಟ್ಟೋರ್ಗಿಂತ ಕೆಟ್ಟೋರ್ ಆಗ್ಬೇಕಾಗತ್ತೆ. ಅದನ್ನ ನೀನ್ ಮರಿಬೇಡ. ಅತ್ತೆ, ನೀ ಬನ್ನಿ. ಅಮೂಲ್ಯ, ನನ್ನ ಬಜಾರಿ, ನಾನು ಅವಳನ್ನು ಇಷ್ಟಪಡೋ ಹಾಗೆ ಅವಳು ನಿಜವಾಗ್ಲೂ ಸುಳ್ಳೆ ಪುಳ್ಳೆ ನನ್ನನ್ನಲ್ಲ ಅಂತ ಇಷ್ಟು ಮುದ್ದ ಕವಿತೆ ಬರೆದಿಟ್ಟಿದ್ದಾಳಲ್ಲ, ದೊಡ್ಡ ತಲೆ ಹರಟೆ. ತುಂಬ ಸಿನ್ಸಿಯರ್ ಕವಿತೆ ಶುರು ಮಾಡಿದ್ರು, ಹೋಗ್ತಾ ಹೋಗ್ತಾ ತಾನೇ ಕವಿತೆಯಲ್ಲಿ ಮುಳುಗಿ ಪಕ್ಕ 7 ಸ್ಟೇಜಲ್ಲೇ ಬರ್ತಿದ್ದಾಳೆ. ಐ ಕ್ಯಾನ್ ಬಿಲೀವ್ ದಿಸ್. ಅಷ್ಟು ಕೋಪದಲ್ಲಿ ಮೊನ್ನೆ ರಿಸೈನ್ ಮಾಡಿದ್ದಾಳೆ. ಸುಳ್ಳೆ ಪುಳ್ಳೆ ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ನಿಲ್ತಾಳೆ. ಇರೋ ಬರೋ ನಿಕ್ ನೇಮ್ಸ್ ಎಲ್ಲ ನನಗೆ ಇಟ್ಟು ಉರಿಸ್ತಾಳೆ. ನಾನು ಇಷ್ಟು ಇಷ್ಟಪಡ್ತಾಳ. ನಿಜವಾಗ್ಲೂ ಇದು ನಿಜಾನ? ಸತ್ಯವಾಗ್ಲೂ ಇದು ಸತ್ಯನಾ? ಒಟ್ಟೊಟ್ಟಿಗೆ ಎಷ್ಟೊಂದು ಖುಷಿ ಆಗ್ಲೇಬಾರ್ದು. ಅನ್ಕೊಂಡಿದ್ದೆಲ್ಲ ಹೀಗೂ ಕೈಗೆ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಈಗಲೇ ಕೆಳಗೆ ಹೋಗಿ ಎಲ್ಲರೂ ಮುಂದೆ ನಾನು ಅವಳನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಬಿಡ್ಲ. ಬಟ್ ಅವಳಿಗೆ ನಾನು ಇಷ್ಟಪಡ್ತಿರೋ ವಿಚಾರ ಗೊತ್ತಿಲ್ಲ ಅನ್ಸತ್ತೆ. ಆಸ್ ಎ ಫ್ರೆಂಡ್. ಬಚಾರಿ, ಇನ್ಮೇಲೆ ಯಾವತ್ತೂ ನೀನು ನಿನ್ನನ್ನು ಬ್ರಿಲಿಯಂಟ್ ಅಂತ ಕರ್ಕೋಬೇಡ. ನೀನು ನಿಜವಾಗ್ಲೂ ಡಿಜೆ. ಅವತ್ತು ನೀನು ಏನಂದೆ ಅಂತ ಕೇಳಿದಾಗ, ಹೌದು ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನೀನು ಇಷ್ಟಪಡೋದು ನನ್ನ ಇಷ್ಟ ಅಂತ ನಿನ್ನ ಸ್ಟೈಲಲ್ಲಿ ಒಂದು ಸ್ವಲ್ಪ ಜೋರು ಮಾಡಿದಿದ್ರೆ ಈ ರಗಳೆಲ್ಲ ಇರ್ತಿತ್ತಾ? ನೀನ್ ಎಲ್ಲಿದ್ಯಾ? ಬಾ, ಎಲ್ಲರೂ ಕೆಳಕ್ ಕಾಯ್ತಿದ್ದಾರೆ, ಹೋಗೋಣ. ಅದು ಫೋನ್ ಬಿಟ್ಟು ಹೋಗಿದೆ, ತಗೊಳ್ಳೋಣ ಅಂತ ಬಂದೆ. ಅಮೂಲ್ಯ, ನನಗಿಷ್ಟ ಆಯ್ತು. ಏನು? ಐ ಮೀನ್ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ನೋ, ಜಸ್ಟ್ ಇಗ್ನೋರ್ ಇಟ್. ನಾನು ಬೇರೆ ಏನೋ ಯೋಚನೆ ಮಾಡ್ತಿದ್ದೆ, ಅದನ್ನೇ ಹೇಳಿದೆ ಅನ್ಸುತ್ತೆ. ಏನಿಲ್ಲ, ನಥಿಂಗ್. ಇವನಿಗೆ ಏನಾಯ್ತು? ಇಷ್ಟೊತ್ತು ಚೆನ್ನಾಗೇ ಇದ್ನಲ್ಲ. ಸುಳ್ಳೆ ಪುಳ್ಳೆ ಹುಷಾರಿಲ್ಲ. ಹೋಗಿ ಹೋಗಿ ಅಂತ ಲೂಸ್ ನ ಲವ್ ಮಾಡ್ಬಿಟ್ಟೆ ಅಮ್ಮ ನೀನು. ಇವನ್ನ ಗಂಟ ಹಾಕೊಂಡ್ರೆ ಲೈಫ್ ಅಷ್ಟು ಸುಲಭಕ್ಕೆ ಜಿಂಗಲಾಲ ಆಗಲ್ಲ.